ನಾವ್ಸ ಬಿಡ್ಬೇಡ ನಾವ್ಸ SLC ಪಾಸ್ ಆಗಿರ್ತೀರಾ ಮಕ್ಕಳು, ಓದೋಕ್ಕೆ ತುಂಬ ಕಷ್ಟ ಅನ್ಸುತ್ತೆ. ಆ ಮಕ್ಕಳಿಗೆ ನಾನು ಸೀಟ್ ಕೊಡಿಸ್ತೀನಿ, ಜೊತೆಗೆ ಓದೋಕ್ಕೆ ಸಹಾಯ ಮಾಡ್ತೀನಿ. ಯು ಆಲ್ ಕಾಂಟ್ಯಾಕ್ಟ್ ಮೀ. ನಮ್ಮ ಉದಯ ಟಿವಿಯಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ಲು. ರಾತ್ರಿ 8:30ಕ್ಕೆ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಸೆಲ್ಫಿ ತಗೊಂಡಿದ್ದಾರೆ. ತಗೊಂಬಿಟ್ಟು ಬಡ ಮಕ್ಕಳಿಗೆ ಊಟ ఎక్కువ ವೈದ್ಯ ಅಂತ ಹೇಳಿ ಒಂದು ಅದೇನು ವೈದ್ಯ ಅರ್ಪಣೆ ಆಯಿಗೆ ಮತ್ತು AI ಅಂತ. ಈಗಿನ ಟೆಕ್ನಾಲಜಿನಲ್ಲಿ AI ಅಮ್ಮ ಆಗಿರೋದ್ರಿಂದ ಪುಸ್ತಕದ ಮೊದಲನೇ ಲೈನ್ ಇದನ್ನು ಬರ್ದಿದ್ದಾನೆ. ಫ್ರೆಂಡ್ಸ್ನ ಮೀಟ್ ಆಗಕ್ಕೆ ಹೋಗ್ತಿದ್ದೀನಿ ಎಷ್ಟೋ ವರ್ಷದ ನಂತರ. ಧನರಾಜಾಚಾರ್ ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನನ್ನ ಫ್ರೆಂಡ್ಸ್ನ ಮೀಟ್ ಆಗಕ್ಕೆ ಹೋಗ್ತಿದ್ದೀನಿ ಎಷ್ಟೋ ವರ್ಷದ ನಂತರ. ಉದಯ ಟಿವಿಯಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನನ್ನ ಕೊಲೀಗ್ಸ್ ಇದ್ರು, ಅವ್ರನ್ನ ಎಷ್ಟೋ ವರ್ಷ ಆದ ನಂತರ ಮೀಟ್ ಆಗಕ್ಕೆ ಹೋಗ್ತಿದ್ದೀನಿ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ಒಂದು ಟೈಮಲ್ಲಿ ಬೆಂಗಳೂರಲ್ಲಿ ದುಡ್ಡಿಲ್ಲ ಅಂತೇಳಿ ನಡ್ಕೊಂಡು ಹೋಗೋದಿದ್ದ ದಿನ ಇದೆ. ಈಗ ಇದೇ ಬೆಂಗಳೂರು ರೋಡಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಸ್ವಂತ ಕಾರಲ್ಲಿ. ಈಗ ಅವ್ರ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ. ಏನು ಅವಸರಕ್ಕೆ ಹುಟ್ಟಿದ್ದವನಾಗೆ ಮಾಡ್ತಿ? ಗಂಟೆ ಎಷ್ಟು? 2 ಗಂಟೆ ಆಗೋದಷ್ಟೇ. ಈಗ ನೋಡು ಬಂದೆ. ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಹೋಟೆಲ್ಗೆ ಬಂದ್ವಿ. ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ. ಅಲ್ಲೇ ಕಾಫಿ ಕಟ್ಟೆ ಎಲ್ಲಾದರೂ ಇಳ್ಕೊಂಡು ಊಟ ಮಾಡ್ಕೊಂಡು ಹೋಗು ಅಂತ ಅಂದರು. ಅಷ್ಟು ಲೇಟ್ ಆಗಿದ್ದಾರೆ. ಫ್ರಸ್ಟ್ರೇಷನಲ್ಲಿ ಬೈತಿದ್ದಾರೆ. ಮೊದಲೇ ಬ್ಯಾಟಿಂಗ್ ಮಾಡ್ತಿದ್ಯಲ್ಲೋ ವೈದ್ಯ. ಬಂದ್ರಲ್ಲ ಹಾಯ್ ಮನ್ಸಿ. ಬಸಮ್ ಎಲ್ಲಿ? ಹಾಯ್ ಬಸಮ್. ಬೇಗ ಅನ್ನೋದಕ್ಕೆ ಇನ್ನೊಂದು ಅರ್ಥನೇ. ಓಹೋ ಪಾಪ ಮಾನ್ಸಿ ಇನ್ನೇನು ಕೊಲಾಪ್ಸ್ ಆಗಿ ಬೀಳ್ತಾ ಇಲ್ಲ. ಪಾಪ ಬೆಳಿಗ್ಗೆ ಅವಳು ತಿನ್ಬೇಕಂತ ಇದು ಕೊಲಾಪ್ಸ್ ಆಗುವ ಮಾಡಿಯಾ? ಅದಕ್ಕೆ ಸುಣ್ಣ ಅದಲ್ಲಿ ಸೆಲೆಬ್ರಿಟಿಗಳು ಯಾವಾಗಲೂ ಲೇಟ್ ಅಂತಾರೆ. ಊಟ ಮಾಡೋ ಟೈಮ್ ಆಯಿತು. 2 ಗಂಟೆ ಊಟ ಮಾಡೋ ಟೈಮ್ ಅಲ್ಲ. ಎಲ್ಲರೂ ಇವರೆಲ್ಲ ಊಟ ಮಾಡ್ತಿದ್ದಾರೆ ತಾನೆ. ಬಂದು ನಿಂತಿದ್ದಾನೆ ನೋಡಿದ್ಬಿಟ್ಟು ಅಲ್ಲಿ ಬಂದಿದ್ದೀನಿ. ಅವ್ರು ಸೆಕ್ಯೂರಿಟಿ ಅವರು ಕೇಳ್ತಿದ್ದಾರೆ ಬಿಲ್ ಇಲ್ಲದೆ ಎಲ್ಲವೂ ಇಲ್ಲ ಅಂತ. ಇವನು ನಿಂತ್ಕೊಂಡು ನೋಡ್ತಿದ್ದಾನೆ. ನಮಸ್ತೆ ಹಾಯ್. ಅಯ್ಯೋ ಸಾರಿ ಹೇಗಿದ್ದೀರಾ? ಸೂಪರ್ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಹೌದಾ, ನಾನು ಇವರು ತುಂಬ ವರ್ಷ ಆದಮೇಲೆ ಸಿಕ್ಕಿದಲ್ಲ, ಮೈ ಮರೆತುಬಿಟ್ಟೆ. ಹಾಂ ಬನ್ನಿ ಹೇಳ್ತೆ. ಯಾವುದು ನೋಡಿ ನಮ್ಮ ಜೋಡಿ ನಂಬರ್ 1 ನೋಡಿ ಪೇರ್ನ ಹೊಗಳ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಮಾಡ್ತಾ ಅವ್ರಿಗೆ ವಸ್ತು ಅನ್ಸೋದೇ ಇಲ್ಲ. ಇಬ್ರು ಚೆನ್ನಾಗಿ ಜೋಡಿ ಸೇರಿಸಿದ್ರೆ ನೀವು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಟ್ರಪ್ಪ. ನಂಗೆ ಬಹಳ ಇಷ್ಟ ಆಯ್ತು. ಹೌದಾ? ಹುಡುಗಿ ಡ್ರೆಸ್ ಹಾಕಿದ್ರಲ್ಲ, ನೀವು ಬಂದ್ರೆ ತುಂಬ ನೋಡ್ತಾರೆ. ಕ್ಯಾಮ್ರಾ ಮಾಡಿದಾರಾ? ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಖಂಡಿತಪ್ಪ. ಥ್ಯಾಂಕ್ ಯು. ಯಾರು ಸಪೋರ್ಟ್? ದೊಡ್ಡ ಪ್ರೀತಿಯೇ ನಮಗೆ ಅತ್ತಿ ಬಿಟ್ಟು ಬೇರೇನು ಬ್ಯಾಡ ಜಾಸ್ತಿ. ಇವನು ವೈದ್ಯ ಅಂತ, ಇವರು ಬಸಮ್ಮ ಅಂತ, ಇವರು ಮಾನಸಿ ಅಂತ. ಇವನೊಂದು ಚಾರಿಟೇಬಲ್ ಟ್ರಸ್ಟ್. ಎಂಥದ್ದು ಅಲ್ಲ ಯಾವುದು? ಇಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಗೊತ್ತಿದ್ರೆ ಸಾಕು. ಥ್ಯಾಂಕ್ ಯು. ನೀಟ್ ಚಾರಿಟೇಬಲ್ ಏನು ಅದು? ನೀಟ್ ಅನ್ರೀಚೇಬಲ್ ಅಂತ ಒಂದು ನೀಟ್ ರೀಚೇಬಲ್ ಅಂತ ಮಾಡಿದ್ದಾನೆ. ವೆಬ್ಸೈಟ್ ಅಲ್ಲನಾ? ಅಲ್ಲ, ನಾನು ನನ್ನೇ ಕೇಳೋದಿದ್ರೆ ನೀನು ಯಾವ ಸೀಮೆ ಫ್ರೆಂಡ್? ಅಲ್ಲಲ್ಲ, ಅವನಿಗೆಲ್ಲ ಹೆಸರು ಗೊತ್ತು, ಅದು ವೆಬ್ಸೈಟ್ ಅಂತ ಗೊತ್ತು, ಅದು ನಿಂದೆ ಅಂತ ಗೊತ್ತು. ಪ್ರಮೋಷನ್ ನಿನ್ನ ಕಡೆ ನೀಟಾಗಲಿ ಅಂತ ಏನೂ ಇಲ್ಲ. ನೀನು ಅವ್ನು ಸಪೋರ್ಟ್ ಮಾಡ್ಕೊಂಡು ಬರಬೇಡ. ಸಪೋರ್ಟ್ ಏನಿಲ್ಲ, ನಂಗೆ ಗೊತ್ತಾಗಿಲ್ಲ ಹೇಳು. ನಂಗೆ ಅರ್ಥ ಆಗಿಲ್ಲ ಅಂದರೆ ನೀನು ಹೇಳಬೇಕು. ಮತ್ತು ಕಷ್ಟವಾಗಿರೋದನ್ನ ಇಟ್ಟರೆ ನನಗೇನು ಗೊತ್ತಾಗುತ್ತೆ? ಏನೂ ಕಷ್ಟ ಇಲ್ಲ, ತುಂಬ ಸಿಂಪಲ್ ಆಗಿದೆ ಅದು. ಹೇಳು ಎಂತ ಹೇಳೋದು? ನೀಟ್ ಚಾರಿಟೇಬಲ್. ನೀಟ್ ಚಾರಿಟೇಬಲ್ ಅಲ್ಲ, ಅದು ಚಾರಿಟೇಬಲ್ ಅಲ್ವೇ ಅಲ್ಲ. ಸಾಕು, ಚಾರಿಟಿ ಮಾಡಿ ಸಾಕಾಗಿದೆ ಎಷ್ಟು ವರ್ಷ. ಹೊಟ್ಟೆ ಮೇಲೆ ಹೊಡಿಬೇಡ. ಚಾರಿಟೇಬಲ್ ಅಂತ ಹೇಳ್ಕೊಂಡು ಅದು ನೀಟ್ ರೀಚೇಬಲ್ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಅಂತ. ಅದು ನಾಟ್ ರೀಚೇಬಲ್ ಅಲ್ಲ, ನೀಟ್ ರೀಚೇಬಲ್.
ಇಷ್ಟು ವರ್ಷ ಆದಮೇಲೆ ಸೇರಿದ್ದೀವಿ ಅಂದರೆ ಬಹುಶಃ 6 ವರ್ಷ ಆಗಿ ನಂತರ ಸೇರಿದ್ದೇವೆ. ನಾನು ಸುಮಾರು ಸಲ ಸಿಗೋಣ ಅಂತ ಅಂದೆ. ಈ ನನ್ನ ಮಕ್ಕಳು ಬ್ಯುಸಿ ಇದ್ದರು, ಇವತ್ತು ಸಿಕ್ಕಿದ್ದಾರೆ. ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡು. ಇವತ್ತು ಧರ್ಮದಕ್ಕೆ ಬೀಳಬೇಕು. ಆ್ಯಕ್ಚುಲಿ ಧನರಾಜ್ ಅವ್ರು ನಮ್ಗೆ ಸಿಗ್ತೀನಿ ಅಂತ ಹೇಳಿ ನಮ್ಮ ಅದೃಷ್ಟ ಇವತ್ತು ಅವ್ರು ನಮ್ಮ ಜೊತೆ ಊಟ ಮಾಡ್ತಾ ಇರೋದು. ಇವಳು ಮಾನ್ಸಿ ಅಂತ ನಮ್ಮ ಉದಯ ಟಿ ವಿಯಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ಲು. ನಿಮ್ಮ ಉದಯ ಟಿ ವಿಯಲ್ಲಿಂದ ವಾಯ್ಸ್ ಓವರ್ ಬರ್ತಿದ್ದದ್ದು ಇವಳದೆ. ಈಗ ಕಿತ್ತು ಬಿಸಾಕಿದ್ದಾರೆ. ಮಗುವನ್ನು ಮಾತಾಡಬೇಡ ಸುಮ್ಮನೆ. ಮಗುವನ್ನು ಕೊಲ್ಲುವ ನಂದಿನಿಯ ನಿರಂತರ ಪ್ರಯತ್ನ ಸಫಲವಾಗುತ್ತಾ? ವೀಕ್ಷಿಸಿ ನಂದಿನಿ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8:30ಕ್ಕೆ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ. ಅವಳು ತಾನು ಹುಡುಕ್ತಿರೋ ಪದ್ಮಾಳ ಮಗ ಸಿದ್ಧೂನೇ ಅನ್ನೋದು ಮಾನಸಾಳಿಗೆ ಗೊತ್ತಾಗುತ್ತಾ? ಉದಯ ಟಿ ವಿಯಲ್ಲಿ ವರ್ಕ್ ಮಾಡೋ ಅನುಭವ ಇದೆ. ಕಲರ್ಸ್ ಕನ್ನಡದಲ್ಲಿ ಸ್ಟಾರ್ಸ್ ವರ್ಣದಲ್ಲಿ ಯಾವ ಸೀರಿಯಲ್ ಮಾಡಿದ್ಯಮ್ಮ? ಸ್ನೇಹದ ಕಡಲಲ್ಲಿ. ಅದನ್ನು ಒಂದು ಮನೆ ಕಥೆಯನ್ನು ರೆಡಿ ಮಾಡಿ ಒಂದು ಸೀರಿಯಲ್ ಎಷ್ಟು ಗಂಟೆ ಬರ್ತಿತ್ತು? ಈಗ ಬರ್ತಿದೆ. ಆ್ಯಕ್ಚುಲಿ ಈ ವಿಡಿಯೋಗೆ ಒಂದಷ್ಟು ಅಟ್ಯಾಚ್ಮೆಂಟ್ಸ್ ನಾವು ಕಳಿಸ್ತೀವಿ. ನಮ್ಮ ಮರ್ಯಾದೆ ತೆಗಿತಿದ್ದಾನೆ ಇವ್ನು. ಮರ್ಯಾದೆ ಹೋಗುವಂಥ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ನಮ್ಮ 3 ಜನದ ಬಳಿನೂ ಇದೆ. ಅದನ್ನು ನಾವು ಸೀಕ್ರೆಟ್ ಆಗಿ ಕಳಿಸ್ತೀವಿ. ಕಳಿಸ್ತೀರಾ? ನಾವೇ ಅಪ್ಲೋಡ್ ಮಾಡ್ತೀವಿ. ಈ ನನ್ನ ಮಗನ ಟ್ಯಾಗ್ ಏನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀಯ ಅಲ್ವೇನೋ, ಅದ್ರ ಕೆಳಗಡೆ ಕಮೆಂಟ್ಸ್ಗೆ ಆ ವೀಡಿಯೋಸ್ನೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ನಿನ್ನ ಏನದು ಗುಣದಾನವನ್ನು ನಾವು ಮಾಡ್ತೀವಿ. ಆಮೇಲೆ ಇವರು ಬಸಮ್ಮ ಅವರು ಅಂತ ಉದಯ ಟಿ ವಿಯಲ್ಲಿ ನಮಗೆ ಪರಿಚಯ. ಆನಂತರ ಸ್ಟಾರ್ಸ್ ವರ್ನಲ್ಲಿ ವರ್ಕ್ ಮಾಡಿದ್ರಲ್ಲ, ಆಮೇಲೆ ಕಲರ್ಸ್ ಎಲ್ಲ ಚಾನಲಲ್ಲೂ ವರ್ಕ್ ಮಾಡಿ ಈಗ ಇಲ್ಲಿ ಬಂದು ಕೂತಿದ್ದಾರೆ. ಈಗ ಯಾವ ಸೀರಿಯಲ್ ಡೈಲಾಗ್ ರೈಟ್ರು? ಯಾವುದೂ ಬರೀತಿಲ್ಲ, ವೆಬ್ ಸೀರೀಸ್ದು ಕೆಲವೊಂದು ಸ್ಟೋರೀಸ್ ಬರಿತಾ ಇದ್ದೀನಿ. ಡೈಲಾಗ್ ವಿತ್ ಸ್ಟೋರಿ. ಚಾನಲ್ಗಳದ್ದು 1 ಮಂತ್ ಆಯಿತು. ಕವಳ ಫಸ್ಟ್ ತಿಂಡಿ ಮಾಡ್ತೀವಿ. ಇವರು ಎಂತ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ಅಪ್ಪ ನಾವು ಸಹ ಬಿಡಬೇಡ, ನಾವು ಸಹ ಅವ್ರಿಗಿದು ಅಯ್ಯಪ್ಪ, ನಾವು ಊಟ ಮಾಡ್ತೇವೆ. ಇಲ್ಲಿ ವಾಕಿಂಗ್ ಫ್ರೆಂಡ್ಸ್ ಎಷ್ಟು ಜನ ಇದ್ದೀರಿ? 50. ಇನ್ನು ನೋಡ್ರಿ ಫ್ರೆಂಡ್ಶಿಪ್ ವ್ಯಾಲ್ಯೂ ಅಂದ್ರೆ ಇದು ನೋಡಿ. ಇವ್ರು ನೋಡಿ ಒಂದು ಮೆಮರಿ ಗಿಫ್ಟ್ ಅಂತ ಇವ್ರದ್ದು. ಯಾರು ಇವ್ರು ಕೊಟ್ಟದ್ದು? ಅವರು ಮುಖ ತೋರಿಸೋದಿಲ್ಲ ಅಂತ ಹೇಳಿದ್ರು. ನೋಡಿ ಎಷ್ಟು ಒಂದು ಬಾಂಧವ್ಯ ಇದೆ ಇವರ ಫ್ರೆಂಡ್ಶಿಪ್ಪಲ್ಲಿ. ನಮ್ಮ ಫ್ರೆಂಡ್ಶಿಪ್ ಇದೆ ಬರೀ ತಿನ್ನೋದು ಮಾತ್ರ. ನೋಡ ಕಲ್ತ್ಕೋ. ನೋಡು, ಒಂದು ಸೇರ್ಬೇಕಾದ್ರೆ ಬ್ಯೂಟಿಫುಲ್ ಮೆಮರಿ ಗಿಫ್ಟ್ ಅಂತ ಹೇಳಿ ಕೊಡ್ತಿದ್ದಾರೆ ನೋಡಿ. ನಮ್ಮ ಫ್ರೆಂಡ್ಸ್ ಬರೀ ತಿನ್ನೋದ್ರಲ್ಲೇ ಇರೋದು. ನೀನು 6 ವರ್ಷಕ್ಕೊಂದ್ಸಲ ಸಿಗು, ನಿನ್ಗೆ ಬೇರೆ ಬ್ಯೂಟಿಫುಲ್ ಗಿಫ್ಟ್ ಬೇರೆ. ನಿನ್ನ ಶ್ರೇಯಸ್ನ, ನಿನ್ನ ಬೆಳವಣಿಗೆ ಬಗ್ಗೆ ಪ್ರೌಡ್ ಫೀಲ್ ಆಗೋ ನಮ್ಮಂಥ ಫ್ರೆಂಡ್ಸೇ ನಿನಗೆ ಗಿಫ್ಟ್. ಸಿಗ್ತೀನಿ ಅಂತ ಹಿಂಗೆ ಕಾಗೆ ಆಡ್ತಾ ಇದ್ದಾನೆ. ನೀವು ಬಿಗ್ ಬಾಸ್ಗೂ ಬಂದಿದ್ರಿ, ಜೋಡಿ ನಂಬರ್ಗೂ ಹೋಗಿದ್ದೀರಾ. ಇವಾಗ ನಿಮ್ಮ ಫ್ರೆಂಡ್ಸ್ಗೆ ನೀವು ಕೊಡಿಸ್ಬೇಕು. ನಾನೇ ಟ್ರೀಟ್ ಕೊಡಿಸ್ತಿರೋದು. ಆ್ಯಕ್ಚುಲಿ ಟ್ರೀಟ್ ಅಂತ ಹೇಳಿದ್ದಕ್ಕೆ ನಿಂದೊಂದು ಹಳೆ ಮೆಮೊರಿ ನೆನಪಾಯಿತು. ಮಿಸ್ಟರ್ ಧನರಾಜ್ ಆಚಾರ್ಯ ಏನು ಮಾಡಿದ್ದಾರೆ, ಅವ್ರದ್ದೊಂದು ಫೇಸ್ಬುಕ್ ಪೋಸ್ಟ್ ಹಾಕಿದ್ರು. ನಾವೆಲ್ಲ ಒಂದು ಟೀಮ್ ಫುಲ್ಲು ನಾವೆಲ್ಲ ಲಂಚ್ಗೆ ಹೋಗಿದ್ವಿ. ಸೊ ಎಲ್ಲ ಫುಲ್ ಊಟ ಎಲ್ಲ ಮಾಡಿ ಎಲ್ಲ ಫುಲ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ನಾವು ಅವತ್ತು ಚೆನ್ನಾಗಿತ್ತಲ್ವ ಲಂಚು ಅಂತ. ಆಮೇಲೆ ನಮಗೆ ಫೇಸ್ಬುಕ್ ಕ್ಯಾಪ್ಷನ್ ನೋಡಿದ್ಮೇಲೆ ಎಂಥ ಆಗಾಯಿತು ಅಂದರೆ, ಸೆಲ್ಫಿ ತೊಗೊಂಡಿದ್ದಾನೆ. ತೊಗೊಂಬಿಟ್ಟು ಬಡ ಮಕ್ಕಳಿಗೆ ಊಟ ಹಾಕ್ತಿದ್ದೀವಿ. ನಾವು ಆ ಫೋಟೋದಲ್ಲಿ ಈ ಅಂತ ನಗ್ತಿದ್ದೀವಿ. ನಾವೆಲ್ಲ ಸೂಪರ್ ಆಗಿ ಊಟ ಮಾಡಿದ್ವಿ, ಚೆನ್ನಾಗಿ. ಬಡ ಮಕ್ಕಳಲ್ಲ, ನಾವೆಲ್ಲ ಸಾವುಕಾರ ಮಕ್ಕಳು. ಅವ್ನ ದುಡ್ಡಲ್ಲಿ ಏನು ಹಾಕ್ಸಿಲ್ಲ. ಅವನ ದುಡ್ಡಲ್ಲಿ 1 ರೂಪಾಯಿನೂ ಖರ್ಚು ಮಾಡಿಲ್ಲ ಬೇರೆಯವ್ರ ಸಲುವಾಗಿ. ಅದು ಅನ್ನತ್ತಿ ಕಾಲ್ ಆವಾಗ, ಈಗ ಅಲ್ಲ. ಅದು ಬುದ್ಧಿ ಒಂದು. ಅವ್ರ ದುಡ್ಡಲ್ಲಿ ಖರ್ಚು ಮಾಡಲ್ಲ, ನಿಮ್ದಲ್ಲಿ ಖರ್ಚು ಮಾಡ್ತಾರಲ್ಲ, ಬುದ್ಧಿವಂತರು ಅವರೇ. ಇವ್ರ ಜೊತೆಲಿದ್ರೆ ಸಾಕಲ್ವಾ, ಇವರು ತಮಾಷೆ, ಇವ್ರ ನಗುನೇ ಕೋಟಿಗೆ ಸಮ. ನಮಗೂ ವರ ಬೇಕು,
ನಗ್ಸೋಕ್ಕೂ ಬರಬೇಕು. ಅಭಿಮಾನಿಗಳೇ ನಮ್ಮನೆ ದೇವರು. ನಮಗೆ ಒಂದು ದೇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲೆಲ್ಲೋ ಒಂದೊಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ನೋಡಿ ಲಾಗು ನೀವೆಲ್ಲ ನೋಡ್ತೀರಿ, ನೀವು ಸಬ್ಸ್ಕ್ರೈಬ್ ಮಾಡದಿರ್ತೀರಾ. ನೋಡ್ರಿ ನೀವು ಹೆಂಗೆ ಹೇಳಿದ್ರಿ ಅಷ್ಟೊತ್ತಿಂದ ನಕ್ಕಿದ್ದಕ್ಕೂ ಹಾಕಿದ್ರು ಟ್ಯಾಕ್ಸು. ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು. ಹಲೋ ನೋಡಿ, ಹೆಂಡತಿ ಕಾಲಲ್ಲಿ ರಪ್ಪರಿಸಿ ಮಾಡ್ತೀವಿ. ಹಲೋ ಮುದ್ದು, ಇದಾ ಇದು ಯಾವ ಏರಿಯಾ? RR ನಗರ. ಓನಮ್ಮ ಓನು ಫ್ರೆಶ್. ಓ ಬಾ ನಿಮ್ಮ ಜೇಬಲ್ಲಿ ಅಂತೇಳಿ ಹಿಂದಿನ ಪಾಕೆಟ್ ಕಿಸೆಯಲ್ಲಿಂದ ತಗೊಂಡು ಕೊಟ್ಟ. ನಿಮ್ಮ ಜೇಬಲ್ಲಿರಲಿ ಟೆಕ್ ಪ್ರಪಂಚದ ಕೀಲಿಕಾಯಿ. ಅವನು ಇಂಥದ್ದೆಂಥದ್ದು ಕೆಲಸ ಮಾಡ್ತಿರ್ತಾನೆ. ನಮಗೆಲ್ಲ ಬೇಕೋ ಬೇಡವೋ ಟೆಕ್ನಾಲಜಿ ನಮ್ಮ ದೈನಂದಿನ ಆಸೋಕ್ಕಾಗಿದೆ. ಇದರಿಂದ ಅನುಕೂಲ ಅನನುಕೂಲ ಎರಡೂ ಇದೆ. ಈ ಡಿಜಿಟಲ್ ಪ್ರಪಂಚದಲ್ಲಿ ದಾರಿ ತಪ್ಪುವುದನ್ನು ಸರಿಯಾದ ಜ್ಞಾನ ತಿಳುವಳಿಕೆಗೆ ಮಾತ್ರ ತಡೆಯಬಲ್ಲದು. ಇವರಿಬ್ಬರಿಗೂ ಕೊಟ್ಟರು. ಏನು ಕೊಟ್ಟದ್ದು? ಬಳೆ. ಓ ಬ್ಯಾಂಗಲ್ ಬಂಗಾರಿ ಗಂಡು ಮಕ್ಕಳಿಗಿಲ್ವಾ? ಇವಾಗ ನಮ್ಮನ್ನೆಲ್ಲ ನೋಡ್ಬಿಟ್ಟು ಇವರಿಗೆಲ್ಲ ನಾನು ಊಟ ಹಾಕ್ಸೆ ಅಂತ ನಿಮ್ದು ಎಷ್ಟಾಯ್ತು ಹೇಳಿ, ನಾನು ಊಟ ಕೊಡಿಸ್ತೀನಿ. ಪುಣ್ಯಾತ್ಮ ಪುಣ್ಯಾತ್ಮ. ನಿಮ್ದು ಏನಾದರೂ ಮೆಮರಿ ಗಿಫ್ಟ್ ಇದ್ದೇ ಇರುತ್ತಾ ಮೀಟಿಂಗಲ್ಲಿ? ಅದು ನೀವು ಹೇಳ್ತೀರಾ, ನೀವು ತರಬೇಕು ಹಾಗೆ ಹೀಗೆ. ಸೂಪರ್. ನೋಡಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇರುತ್ತೆ, ಪಕ್ಕದ ಮನೆಯವರೇ ಗೊತ್ತಿರಲ್ಲ. ಇಂಥ ಪ್ರಪಂಚದಲ್ಲಿ ಇಷ್ಟು ಜನ ಬೇರೆ ಬೇರೆ ಮನೆಯವರು ಒಂದೇ ಜೊತೆಯಾಗಿ ಸೇರಿಕೊಂಡು ಎಷ್ಟು ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಇವರ ಹಸ್ಬೆಂಡ್ನವ್ರದ್ದು ಪ್ಲಾನ್ ಇರ್ಬೋದು. ಇವ್ರನ್ನ ಸೇರಿಸಿ ಅವ್ರು ಅಲ್ಲಿ ಪಾರ್ಟಿ ಮಾಡ್ತೀವಿ. ಅದು ನೀವು ಹೇಳ್ಬೇಕಂತಿಲ್ಲ, ಅದಕ್ಕೆ ನಾವು ಸುಮ್ಮನೆ ಕೂತಿದ್ದೀವಿ. ಕೆಲಸ ಮಾಡ್ಕೊಂಡು ಯಾರು ಕೃಷ್ಣ ಅಂತ ಯಾಕೆ ಅನಿಸ್ತು ನಿಮಗೆ ಮೆಮರಿ ಗಿಫ್ಟ್ ಕೊಡಬೇಕು ಅಂತ? ಈಗ ಒಂದು ಮೆಮರಿ ಗಿಫ್ಟ್ ಥರ ಎಲ್ಲ ಕೊಡ್ತಿರಲ್ಲ, ಏನು ಅದು ನಮ್ಮ ನೆನಪಿನ ಕಾಣಿಕೆ. ಯಾಕೆ ಅಂತಂದ್ರೆ ಪ್ರೀತಿಯಿಂದ ಕೊಡ್ತೀವಿ ಒಂದು. ಆಮೇಲೆ ನಾವು ಎಲ್ಲೇ ಇರ್ಲಿ ಅದನ್ನ ನೋಡಿದ ತಕ್ಷಣ ನಮ್ ಗ್ರೂಪ್ ಎಲ್ಲ ಎಲ್ಲರೂ ವಯಸ್ಸಾಗ್ತೀವ. ಕೊನೆ ಕಾಲದಲ್ಲಿ ನಾವು ನೆನೆಸ್ಕೊಳ್ಳೋದು ಯಾವ್ದು ದುಡ್ಡು ಕಾಸು ಯಾವ್ದು ನೆನೆಸ್ಕೊಳ್ಳಲ್ಲ. ನಾವು ಈ ಖುಷಿಯಾಗಿ ಕಳೆದಿರೋದನ್ನ ಕ್ಷಣಗಳು ಆಮೇಲೆ ಡಾಕ್ಟರ್ ಕಮಲ ಅಂತ ನಮ್ಮ ಜೊತೆ. ಯಾರು SLC ಪಾಸ್ ಆಗಿರ್ತೀರಾ ಮಕ್ಕಳು, ಓದೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಆ ಮಕ್ಕಳಿಗೆ ನಾನು ಸೀಟ್ ಕೊಡಿಸ್ತೀನಿ, ಜೊತೆಗೆ ಓದೋಕ್ಕೆ ಸಹಾಯ ಮಾಡ್ತೀನಿ. ದಯಮಾಡಿ ನನ್ನ ನಂಬರ್ ಸರ್ ಹತ್ರ ಕೊಟ್ಟಿದ್ದೀನಿ. ಇವರು ಫೇಮಸ್ ಸರ್, ನಿಮಗಂತೂ ಫೆಮಿಲಿಯರ್ ಇದ್ದಾರೆ. ನಾನು ಫೆಮಿಲಿಯರ್ ಇಲ್ಲದೆ ಇರಬಹುದು, ಬಟ್ ಸ್ಟಿಲ್ ಯು ಆಲ್ ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ಇವ್ರ ಫ್ರೆಂಡ್ಸ್ ಎಲ್ಲ ನನಗೂ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ ನಂಬರ್ ಇರುತ್ತೆ, ದಯವಿಟ್ಟು ಬನ್ನಿ. ನಿಮಗೆ ಫಸ್ಟ್ PUC ಅಡ್ಮಿಷನ್ ಮಾಡಿಸ್ತೀನಿ. ಐ ವಿಲ್ ಗಿವ್ ಯು ಆಲ್ ಗೈಡೆನ್ಸ್ ಅಬೌಟ್ ದ ಫಾರ್ ಫ್ಯೂಚರ್ ಲೈಕ್ IAS, IPS ಅಥವಾ ಎನಿ ಕ್ಲರಿಕಲ್ ಗ್ರೇಡ್ ಎಕ್ಸಾಮಿನೇಷನ್, ಎನಿ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್. ಐ ವಿಲ್ ಗಿವ್ ಯು ಆಲ್ ಗೈಡೆನ್ಸ್. ಕೈಂಡ್ಲಿ ಕಮ್ ಟು ಮೀ. ಯಾರು ಬೇಕಾದ್ರೂ ಕಾಲ್ ಮಾಡಿ
ತೊಂದರೆ ಆಗಲ್ಲ ಯಾರು ಬೇಕಾದರೂ ಕಾಲ್ ಮಾಡಿದರೆ ಅಲ್ಲ, ಸ್ಟೂಡೆಂಟ್ಸ್ ಮಾತ್ರ ಕಾಲ್ ಮಾಡೋದು. students ಯಾರು ಬೇಕಾದ್ರೆ ಕಾಲ್ ಮಾಡಿದ್ರೆ ರಪ್ ಅಂತ ಕೊಡ್ತೀನಿ. ಬಿಕಾಸ್ ಐ ಆಮ್ ಅ ಪ್ರೊಫೆಸರ್, ರೈಟ್? ಯಾರಿಗೆ ಅವಶ್ಯಕತೆ ಇದೆಯೋ ಅವಶ್ಯಕತೆ ಇದೆಯಾ? ಸುಮಾರು ಮಕ್ಕಳುಗಳಿರ್ತವೆ, ಹಳ್ಳಿ ಮಕ್ಕಳು ಇರ್ತವೆ, ಎಷ್ಟೋ ಮನೇಲಿ ಕೆಲಸ ಮಾಡ್ತಿರ್ತಾರೆ, ಆ ಮಕ್ಕಳಿಗೆ ಓದ್ಸೋಕ್ಕೂ ಆಸೆ. ಇವತ್ತಂತೂ ನಮ್ಮ ಮನೆ ಮೇಡ್ ಬಂದ್ಲು, ಅಕ್ಕ ನಮ್ಮ ಮನೆ ಪಕ್ಕದಲ್ಲಿದ್ದಾರೆ, ಅವ್ರು ಓದ್ಸೋಕ್ಕಲ್ಲ, ಅವ್ರ ಅಪ್ಪ ಇಲ್ಲ ಅಂತ. ಅವ್ರಿಗೆ ಇವತ್ತೇ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ತೀನಿ. ಅವಳು ಅದು ಎಷ್ಟು ಫೋನಲ್ಲಿ ಹೇಳ್ತಾಳೆ, ಅಮ್ಮ ನನ್ನ ಮಗುಗೆ ಇನ್ಮೇಲೆ ನೀವು ಸಹಾಯ ಮಾಡಿ, ನಾನು ಡಿಗ್ರಿ ಇನ್ಕಂಪ್ಲೀಟ್ ಅಂದರೆ ಅದಕ್ಕೆ ನೀನು ಬಾ, ನಿನಗೂ ಎಕ್ಸಾಮ್ ಕಟ್ಟಿಸ್ತೀನಿ, ನಿನ್ನ ಮಗಳಂತೂ ಅದು ನನ್ನ ಮಗಳು, ನಾನು ಓದಿಸ್ತೀನಿ, ಚಿಂತೆ ಮಾಡಬೇಡ ಅಂತ ಇವತ್ತೇ ಅಡ್ಮಿಷನ್ ಮಾಡಿಸಿ ಬಂದಿದ್ದೇನೆ. ಸೊ ಐ ವಿಲ್ ಹೆಲ್ಪ್ ಯು ಲೈಕ್ ದಿಸ್, ಪ್ಲೀಸ್ ಕಮ್ ಟು ಮೀ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗಲಿ. ದೇವರು ಇಂಥ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಒಳ್ಳೇದೇ ಮಾಡ್ತಾರೆ. ನಿಮಗೂ ಒಳ್ಳೇದಾಗಲಿ. ಬದುಕಿರೋವರೆಗೂ ಸಮಾಜಕ್ಕೋಸ್ಕರನೇ ಸೇವೆ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ಅದರಲ್ಲೂ ವಿದ್ಯಾಭ್ಯಾಸ ಅನ್ನೋದು, ವಿದ್ಯೆ ಅನ್ನೋದು ಊಟದಕ್ಕಿಂತ ದೊಡ್ಡ ಮಹತ್ವಾಕಾಂಕ್ಷೆ ಇರುವಂತಹ ಒಂದು ಬೇಡಿಕೆ. ಅದನ್ನು ಫುಲ್ಫಿಲ್ ಮಾಡಿದ್ರೆ ಆ ಊಟ ಎಲ್ಲಿ ಬೇಕಾದರೂ ಅವ್ರು ದುಡ್ಕೊಂಡು ತಿಂತಾರೆ. ಅದು ನನ್ನ ಕಾನ್ಸೆಪ್ಟು. ದಯಮಾಡಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇವ್ರ ನಂಬರ್ ಬೇಕಾದರೆ ನನಗೆ ಇನ್ಸ್ಟಾಗ್ರಾಮ್ ಅದರಲ್ಲಿ DM ಮಾಡಿ ಅವರಿಗೆ ನಾನು ನಂಬರ್ ಕಳಿಸ್ತೀನಿ. ನಾವು ಉದಯ್ ಟಿವಿಯಲ್ಲಿ 4 ಜನನು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಇನ್ನೊಂದಷ್ಟು ಇದ್ದಾರೆ, ಬಟ್ ಅವ್ರು ಮಿಸ್ಸಿಂಗ್. ಇವಳು ನನ್ನ ಅಸಿಸ್ಟೆಂಟ್ ಆಗಿದ್ಲು. ಇವಳಿಗೆ ಕೆಲಸ ಹೇಳ್ಕೊಟ್ಟದ್ದು ನಾನು. ಈಗ ಎಲ್ಲ ಸೀರಿಯಲಲ್ಲಿ ಇಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾಳೆ ಅಂತಂದರೆ ಅದಕ್ಕೆ ಕಾರಣ ನಾನು. ಯಾಕಂದರೆ ನಮ್ಮ ಶ್ರೀನಿಧಿ ಸರ್ ಇದ್ದರು, ಫಿಕ್ಷನ್ ಹೆಡ್ಡು. ಅವರು ಧನರಾಜ್ ನಿಮಗೆ ಸೂಕ್ತವಾದ ವ್ಯಕ್ತಿ, ನೀವು ಅವ್ರ ಜೊತೆ ಕೆಲಸ ಮಾಡಿ, ನೀವು ಕೆಲಸ ಬೇಗ ಕಲಿತೀರಾ ಅಂತೇಳಿ ನನ್ನೊಟ್ಟಿಗೆ 1-2 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಸತ್ಯ ಮಾತೇನೆಂದರೆ, ಶ್ರೀನಿಧಿ ಸರ್ ನಮ್ಮನ್ನೆಲ್ಲ ಹೈರ್ ಮಾಡಿದ್ದು ಉದಯ ಟಿವಿಗೆ. ಸೊ ತೊಗೊಂಡ ತಕ್ಷಣ ಸರ್ ನೋಡಿ ಟೀಮ್ ಜೊತೆ ಬೆರೀರಿ, ಟೀಮ್ ಜೊತೆ ಇದ್ದರೆ ನೀವು ಕೆಲಸ ಕಲಿತೀರಾ ಅಂತ ಹೇಳಿದ್ರು. ಸ್ಪೆಷಲಿ ಧನರಾಜ್. ನನಗೆ ಆಗ ಯಾವ ಒಂದು ಭ್ರಮೆ ಒಳಗಾಗಿತ್ತೋ ಗೊತ್ತಿಲ್ಲ. ಪಾಪ ನಮ್ಮ ಟೀಮಲ್ಲಿರೋ ಬಸಮ್ಮ ಅವ್ರನ್ನ, ನಾಗರಾಜ್ ವೈದ್ಯನೆಲ್ಲ ಹೆಸರಿಟ್ಟು ಕೂಗ್ತಾ ಧನರಾಜ್ ಅವ್ರನ್ನ ಧನರಾಜ್ ಸರ್ ಅಂತ ಹೇಳಿದೆ. ಆಮೇಲೆ ಗೊತ್ತಾಯಿತು ನಾನು ಒಂದೇ ತಿಂಗಳ ಗ್ಯಾಪಲ್ಲಿ ಉದಯ ಟಿವಿ ಜಾಯಿನ್ ಆಗಿತ್ತು ಅಂತ. ಅಣ್ಣ ಯಾವ ಲೆವೆಲಿಗೆ ಬಿಲ್ಡಪ್ ತೊಗೊಳೋರು ಅಂದರೆ, ನಾ ಕೆಲಸ ಎಲ್ಲ ಹಂಗೆಲ್ಲ ಹೇಳ್ಕೊಡಲ್ಲ, ನಾನು ಓಡಾಡ್ತಿರ್ತೀನಿ, ನೀವು ನನ್ನ ಹಿಂದೆ ಬಂತಾ ಇರಿ, ಎಲ್ಲ ತಿಳ್ಕೊತಾ ಇರಿ ಅಂತ. ಒಂದು 2 ಸಲ ಅವನು ಹಂಗೆ ಹೇಳೋಕ್ಕೆ ಕಾರಣ ಇದೆ ಮನಸ್ಸಿ. ಯಾಕೆಂದ್ರೆ ಅವ್ನಿಗೆ ಹೇಳ್ಕೊಡೋಕ್ಕೇನು ಬರ್ತಾ ಇರಲಿಲ್ಲ. ಅದಕ್ಕಾಗಿ ಅವನು ತಾನೇನು ಹೇಳ್ಕೊಡಲ್ಲ ಅಂತ ಹೇಳ್ತಿದ್ದ. ನೀನು ಅದನ್ನು ಚೆನ್ನಾಗಿ ನಂಬಿ ಕುರಿ ಆಗಿದೆಯಾ ಅಷ್ಟೇ. ಆಮೇಲೆ 2 ದಿನ ಕಾಲ ಧನರಾಜ್ ಆಚಾರ್ ಅವ್ರ ಜೊತೆ ಅವ್ರ ಕೆಲಸ ಕಲಿಸೋ ಅಂಥ ವಿಧಾನ ತಿಳ್ಕೊಂಡ್ಮೇಲೆ ಧನು ಬಾರೋ ಹೋಗೋಗೆ ಶಿಫ್ಟ್ ಆದ. ಈ ಸುಸಂದರ್ಭದಲ್ಲಿ ನೀನು ಬರೆದಂಥ ಹಾಡು ನೆನಪಿದ್ಯಾ? ಅಶ್ವಮೇಧ. ಅದ್ಯಾವುದೋ ನಂದು ಓನ್ ಲಿರಿಕ್ಸ್ ಎಲ್ಲ ಬರೆದಿದ್ದೆ. ಅದನ್ನು ಇವರು ಸೀರಿಯಲ್ ಟೈಟಲ್ ಸಾಂಗಿಗೆ ಯೂಸ್ ಮಾಡುವ ಅಂತಿದ್ರು. ನನಗೆ ತುಂಬ ಖುಷಿ ಆಗ್ತದೆ. ಸುದೀಪ್ ಸರ್ ಸ್ಪೆಷಲಿ ನಾನೊಂದು ಸಾಂಗ್ ಕ್ರಿಯೇಟ್ ಮಾಡಿದ್ದೆ, ಇದೇ ಟೋನು ಇದೇ ಲಿರಿಕ್ಸಲ್ಲಿ ನಾನು ಸೀರಿಯಲ್ ಬರಿತೀನಿ ಅನ್ನೋ ಥರ. ಅಂದರೆ ನನ್ನ ಹಾಡಿಗೆ ಸೀರಿಯಲ್ ಬರೆಯೋ ಲೆವೆಲ್. ನಾವು ಇಡೀ ಟೀಮು ಇವನು ಬರೆದಿರೋ ಹಾಡು ಕೇಳೋಕ್ಕೆ ಎಕ್ಸೈಟ್ಮೆಂಟಲ್ಲಿ ಏನೋ ಬರೆದಿದ್ದಾನಲ್ಲ ಅಂತ ವೆಯ್ಟ್ ಮಾಡಿದ್ರೆ ಅದರಲ್ಲಿ ಇದ್ದಿದ್ದಿಷ್ಟ ಅಶ್ವಮೇಧ, ಎದ್ದೇಳು. ಅದು ಬಿಟ್ಟಿರಲ್ಲ ಆಹಾ ಓಹೋ ಏಹೆ ಓಹೋನೇ ಇತ್ತು. ಬಟ್ ಅದರಲ್ಲಿ ಅವ್ನು ಟ್ಯಾಲೆಂಟ್ ಗೊತ್ತಾಯ್ತು ನಮಗೆ. ಅಂದರೆ ಅವ್ನು 2 ವರ್ಡಲ್ಲಿ ಎಷ್ಟು ಕೆಟ್ಟ ಹಾಡನ್ನ ಹಾಡ್ಬೋದು. ಒಂದು ಸಾಂಗ್ ಒಳ್ಳೆ ಸಿಂಗರ್ ಇದ್ದ, ಅಪ್ಪ ಎಷ್ಟು ಒಳ್ಳೆ ಸಿಂಗರ್ ಅಂತ ಈಗ ಹಾಡ್ತಾಳೆ. ಆಯ್ತು ಕಣ, ಒಳ್ಳೇದೇ. ಯಾವ ಹಾಡು ಹೇಳ್ಬೇಕು ಹೇಳಿ? ಕ್ಯಾಮರನ್ನ ನಾನು ಇಟ್ಕೋಬೇಕಿದ್ದೆ, ನಿನಗೆ ಗೊತ್ತು ಅಷ್ಟು. ಆಯ್ತಾಯ್ತು. ಯಾವ ಹಾಡು ಹೇಳ್ಬೇಕು ಹೇಳ್ದಾನೆ? ಒಂದು ಚಂದದ್ದು ಸಾಂಗ್, ಮುಟ್ಟುವಂಥದ್ದು. ಓಕೆ, ನೋಡುವವ್ರ ಕಣ್ಣಲ್ಲಿ ನೀರು ಬರಬೇಕು. ಆ್ಯಕ್ಚುಲಿ ಟು ಬಿ ಆನೆಸ್ಟ್, ಇವತ್ತು ನಿನ್ನ ಸಕ್ಸಸ್ಗೆ ಕಾರಣ ದೇವ್ರು ನಿನ್ನ ಮೇಲೆ ಇಟ್ಟಿರೋ ಅಂಥ ಒಂದು ಅನುಗ್ರಹ. ಸೊ ಆ ಒಂದು ನಿಟ್ಟಲ್ಲಿ ಒಂದು ಹಾಡು ಭಾವಗೀತೆ ಹಾಡ್ತಾ ಇದ್ದೀನಿ. ದೇವನಿನ್ನ ಮಾಯೆ ಗಂಜಿ ನಡುಗಿ ಬಾಳೆನು, ನಿನ್ನ ಇಚ್ಛೆಯಂತೆ ನಡೆವೆ ನಟ್ಟಿ ಮಾಡೆನು. ದೇವನಿನ್ನ ಮಾಯೆ ಗಂಜಿ ನಡುಗಿ ಬಾಳೆನು, ನಿನ್ನ ಇಚ್ಛೆಯಂತೆ ನಡೆವೆ ನಟ್ಟಿ ಮಾಡೆನು. ಸೂಪರ್ ಒಳ್ಳೆ ಸಾಂಗ್. ವೆರಿ ಗುಡ್. ಸೂಪರ್. ನೆಕ್ಸ್ಟ್ ಈಗ ನಗಬೇಕು ಜನ, ಆ ಥರದ್ದು ನಗಬೇಕು ಜನ. ನಿನ್ನ ಒಂದು ಮಾತು ಸಾಕು
ಬದುಕಿಲ್ಲಿ ನಿನ್ನ ಒಂದು ಸ್ಪರ್ಶ ಸಾಕು ಈ ಜನ್ಮದಲ್ಲಿ ಮನಸ್ಸೇ ನಾ ಏನೇ ಮಾಡಿದರೂ ನಿನ್ನ ಪ್ರೀತಿ ಮನಸ್ಸೇ ಮನಸ ಕ್ಷಮಿಸೆ ಮನಸ್ಸೇ ಬದುಕು ನಿನಗಾಗಿ ಬವಣೆ ನಿನಗಾಗಿ ನಿನ್ನ ಪ್ರೀತಿ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ ಮನಸ್ಸೇ ಮನಸ್ಸೇ. ಸೂಪರ್ ಆಗಿ ಆಡಿದ್ಲು, ಸೂಪರ್. ಇಷ್ಟೊತ್ತಿಗೆ ಇಲ್ಲಿ ಜನ ಸೇರಿದ್ರು, ಈಗ ಒಬ್ರು ಅವಳು ಆಡೋಕ್ಕಿಂತ ಮುಂಚೆನೆ ಯಾರು ಇರಲಿಲ್ಲ ಪಾಪ. ಅವಳು ಹಾಡೋದು ಕೇಳಿದ್ರೆ ಇವಳ ಒನ್ಸ್ ಮೋರ್ ಅಂದಿರೋದು ತುಂಬಾ ಚೆನ್ನಾಗಿ. ಮಾನ್ಸಿ ಹಾಡು ಇನ್ನಷ್ಟು ಕೇಳಬೇಕಂದ್ರೆ ಹೆಲೋ ಮಾನ್ಸಿ ಅಂತೇಳಿ ಒಂದು ಇನ್ಸ್ಟಾ ಪೇಜ್ ಇದೆ. ಹೆಲೋ ಅದರಲ್ಲಿ ಅಂಡರ್ಸ್ಕೋರ್ ಏನೋ ಉಂಟಾ ಡಾಟ್ ಅಂಡರ್ಸ್ಕೋರ್ ಮಾನ್ಸಿ ಅಂತ ನನ್ನ ಇನ್ಸ್ಟಾ ಪೇಜು. ಅಲ್ಲಿ ಒಂದಷ್ಟು ಹಾಡುವ ಚಟಕ್ಕೆ ಹಾಡುಗಳನ್ನ ಹಾಕ್ತಾ ಇರ್ತೀನಿ. ಸೊ ಕೈಂಡ್ಲಿ ವಾಚ್ ಇಟ್ ಆ್ಯಂಡ್ ಸಪೋರ್ಟ್. ಡೆಫಿನೆಟ್ ಆಗಲಿ ಹೇಳ್ತಾರೆ, ಮಾನ್ಸಿ ವಾಯ್ಸ್ ಅವರು ಸೂಪರ್ ಇದೆ, ಅವರ ಹಾಡೂ ಕೇಳಕ್ಕೆ ಚಂದ, ಮಾತು ಕೇಳಕ್ಕೆ ಚಂದ ಅಂತ ಕಮೆಂಟ್ ಬಂದೇ ಬರುತ್ತೆ. ಆ ವೈದ್ಯರು ಒಂದೊಂದು ಕರ್ಕಶ ವಾಯ್ಸ್ ಇತ್ತಲ್ಲ, ಆ ಕರ್ಕಶ ವಾಯ್ಸಲ್ಲಿ ಮಾತಾಡ್ತಿದ್ರಲ್ಲ ಅವ್ರು ಯಾರು ಅಂತ ಕೇಳ್ತಾರೆ. ನಮ್ಮ ವಾಯ್ಸ್ ಕರ್ಕಶ ಅಲ್ಲ, ಬಹುಶಃ ನಿಮ್ಮ ಕಿವಿಯಲ್ಲಿ ಗುಗ್ಗೆ ತುಂಬ್ಕೊಂಡಿದೆ ಅನಿಸುತ್ತೆ. ಅದನ್ನು ಆಗಾಗ ಕ್ಲೀನ್ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಕಾಮಿಡಿ ಮಾಡಿದ್ರು. ಏನು ಹೋಗುದಾ ಇಷ್ಟು ಬೇಗ? ಹೌದು, ಯಾರೂ ಇಲ್ಲ. ಆಯ್ತು, ನಾವೇ ನೋಡಿ ಹೋಟೆಲ್ ಮುಚ್ಚೋ ಟೈಮಲ್ಲಿ ನಾವು ಬಂದಿರೋದು ಅದು ನಿಮ್ಮಿಂದ. ಲೇಟಾಗಿ ಬಂದಿರೋದು ನೀನು. ಈಗ ಟೆಕ್ ವೈದ್ಯಂದು ಎಂತ ಇದೆ ನಿಂದು? ಅದೊಂದು ಈ ಭಗವದ್ಗೀತೆ ನೋಡಿ, ಅವಂದು ನೋಡಿ ಏನೆಲ್ಲ ಇದೆ ಒಂದು ನೋಡಿ, ಅಂದರೆ ಬುಕ್ಕ ಈ ಭಗವದ್ಗೀತೆ ಇದು ನನ್ಗೆ ನೋಡಿ. ಇದು ಲಾಂಚ್ ಟೈಮಲ್ಲಿ ನನ್ನ ಕರೆದಿದ್ದ, ಆಗ ಹೋಗೋಕ್ಕಾಗಲಿಲ್ಲ ಅಂತ ಇವತ್ತು ತಂದು ಕೊಟ್ಟಿದ್ದಾನೆ. ಈ ಪುಸ್ತಕದಲ್ಲಿ ನನಗೆ ವೈದ್ಯ ಬಿಡುಗಡೆ ಮಾಡುವಾಗ ನಾನು ಹೋಗಿದ್ದೆ. ಸುಮಾರು ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇತ್ತು. ತುಂಬ ಕನೆಕ್ಟ್ ಆದಂಥದ್ದು ಈ ಪುಸ್ತಕದ ಮೊದಲನೇ ಪೇಜು. ಅರ್ಪಣೆ ಆಯಿಗೆ ಮತ್ತು AI ಅಂತ. ಆಯಿ ಅಂದರೆ ಅಮ್ಮ. ಈಗಿನ ಟೆಕ್ನಾಲಜಿನಲ್ಲಿ AI ಅಮ್ಮ ಆಗಿರೋದ್ರಿಂದ ಪುಸ್ತಕದ ಮೊದಲನೇ ಲೈನ್ ಇದನ್ನು ಬರೆದಿದ್ದಾನೆ. ಸೊ ಆಲ್ ದ ಬೇಸಿಕ್ಸ್ ಆಫ್ AI ನಾನು ಇದನ್ನು ಓದಿದೆ. ಬಹಳ ಚೆನ್ನಾಗಿದೆ. ವೆರಿ ಇನ್ಫಾರ್ಮೇಟಿವ್ ಇಟ್ ಈಸ್. ಅಂದರೆ ಬೇಸಿಕ್ಸ್ಗೂ ಅರ್ಥ ಆಗಬೇಕು ಅನ್ನೋರಿಗೆ ಈ ಪುಸ್ತಕ ವೆರಿ ನೈಸ್ಲಿ ರಿಟನ್. ಸೊ ಇದನ್ನು ನಮ್ಮ ಧನರಾಜ್ ಅವ್ರು ಓದಲಿ ಅಂತಂದರೆ, ಧನರಾಜ್ ಅವ್ರ ಟ್ಯಾಲೆಂಟಿಗೆ AI ಎಲ್ಲ ಏನು ಮಾಡೋಕ್ಕಾಗಲ್ಲ. ಅಂದರೆ DI ಅಂತ ಬರಬೇಕಷ್ಟೇ. ಅಂದರೆ ಧನರಾಜ್ ಇಂಟೆಲಿಜೆನ್ಸ್ ಅಂತ ಏನೋ ಬರಬೇಕು. ನೋಡಿ, ನನ್ನ ಅಕ್ಕಪಕ್ಕ ಎಂತೆಂಥ ಟ್ಯಾಲೆಂಟ್ಗಳು, ಪುಸ್ತಕ ಬರೆದವರು, ಆಮೇಲೆ ಟೆಕ್ ವೈದ್ಯ ಅಂತೇಳಿ ಒಂದು ವಾಟ್ಸಪ್ಪು, ಅದೇನು ವೈದ್ಯ ನೀನು ಟೆಕ್ ವೈದ್ಯ ಅಂತ ಒಂದು ಪತ್ರಿಕೆಯನ್ನು ಮಾಡ್ತಾ ಇದ್ದಾನೆ. ಅದರದ್ದು ವಾಟ್ಸಪ್ ಲಿಂಕನ್ನು ವಾಟ್ಸಪ್ ಲಿಂಕ್ ಇದೆ, ಜೊತೆಗೆ ಟೆಕ್ ವೈದ್ಯ ವೆಬ್ಸೈಟ್ ಕೂಡ ಇದೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವನ ಇನ್ಫಾರ್ಮೇಟಿವ್, ಅವನು ನಮ್ಮ ಜೊತೆಗಿರುವ ಟೆಕ್ಕಲ್ಲಿ ತುಂಬ ಎಕ್ಸ್ಪರ್ಟ್ ಆಯಿತಾ. ಏನಾದರೂ ಮೊಬೈಲ್ ಪ್ರಾಬ್ಲಮ್ ಆಗಿದ್ದರೆ ಅವನ ಹತ್ರ ಕೊಟ್ಟರೆ ಕೈಗೆ ಹೋದ ತಕ್ಷಣ ಸರಿಯಾಗ್ತಿತ್ತು. ಅಷ್ಟು ಇನ್ಫಾರ್ಮೇಷನ್ ಇದೆ. ಅವನ ಹೊಟ್ಟೆ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಅವನ ಜ್ಞಾನ ಕೂಡ ತುಂಬ ದೊಡ್ಡದು. ಬಸಮ್ಮ ಅವ್ರು ನಿಮ್ಮದೆಂತ? ನನ್ನದೆಂತ ಇಲ್ಲ ಮಾರೆ. ನಿಮ್ಮ ಡೈಲಾಗು ಎಂಥ ಡೈಲಾಗ್ ಹೇಳಿ? ಸೀರಿಯಲ್ ಡೈಲಾಗ್ ಹೊಡಿ. ಯಾವ ಸೀರಿಯಲ್ ಡೈಲಾಗ್ ಇಲ್ಲ. ಈಗ ಬ್ರೇಕ್ ತೊಗೊಂಡಿದ್ವಿ. ನೀವು ಸಹ ಬ್ರೇಕ್ ತಗೊಂಡು? ಹಾಂ, ಸಾಕು. ಮತ್ತು ನಮಗೂ ಒಂದಿಷ್ಟು ಇರಲಿ, ಏನಾದರೂ ಒಂದು ಸ್ವಲ್ಪ ಬೇರೆ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಸ್ವಲ್ಪ ಬ್ರೇಕ್ ತೊಗೊಂಡಿದ್ವಿ. ಈಗ ನಿಮ್ಮಂಥವ್ರನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡಿಬಿಟ್ಟು ಖುಷಿ ಪಡ್ಬಿಟ್ಟು ಎಂಕರೇಜ್ ಮಾಡೋಣ. ಥ್ಯಾಂಕ್ ಯು. ಬಸಮ್ಮ ಅವರಾಗಲಿ, ಮಾನ್ಸಿ ಆಗಿರಲಿ, ವೈದ್ಯ ಆಗಿರಲಿ, ನಾನು ಬಿಗ್ ಬಾಸಿಂದ ಹಿಡಿದು ಇಲ್ಲಿವರೆಗೂ ಏನೆಲ್ಲ ರಿಯಾಲಿಟಿ ಶೋ ಮಾಡಿದ್ದೀನಿ ಅದನ್ನು ನೋಡಿ ಈಗೀಗೆ ಚೆನ್ನಾಗಿದೆ ಅಂತೆಲ್ಲ ಹೇಳಿ, ಅದರ ಜೊತೆಗೆ ಹೊರಗಡೆ ಹೇಳಿದ್ದೀವಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ಇದನ್ನು ಕಟ್ ಮಾಡ್ತೀನಿ. ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಇವತ್ತು ಒಟ್ಟಿಗೆ ಸೇರಿದ್ದು ಈ ದಿನ ಒಂದು ಅರ್ಥಪೂರ್ಣ ಆಗಿದೆ ಅಲ್ಲ.
ನಾವೆಲ್ಲ ಒಟ್ಟು ಅಂತ ಇಲ್ಲ ನೀನು ಬಂದು ಮಗನೇ ನೀನು ಅರ್ಧ ದಿವಸ ಬರದೇ ಇದ್ದದಕ್ಕೆ ಇದು ಅರ್ಧ ಪೂರ್ಣ ಅಂತ ಹೇಳ್ಬೋದು. ಅರ್ಧ ಪೂರ್ಣ ಏನಲ್ಲ ಇದು. ಎಂತ ಮಾತು ಮಾಡಿ. ಓಕೆ, ನನ್ನ ಹೆಂಡತಿ ಕಾಲ್ ಬಂತು. ಇವತ್ತಿನ ಈ ದಿನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಗುಡ್ ನೈಟ್.